ಶ್ರೀ ಕರಗದಮ್ಮ ಮತ್ತು ಗಂಗಮ್ಮ ದೇವಿಯ ಕರಗ ಮಹೋತ್ಸವ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲೆ ನೀ ಕರೆ ಮುಗಿವೆ ಬಾಮ್ಮ ಪೂಜೆಯ ಸ್ವೀಕರಿಸು ದಯ ಮಾಡಿಸಮ್ಮ ಕಮಲದ ಮುಖದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಕರಗದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೋಲಾರಮ್ಮ ಆಲಯ ಸಮಿತಿ ಮತ್ತು ಜೇನುಗೂಡು ಗ್ರೂಪ್ ರವರ ವತಿಯಿಂದ ವಿಶೇಷ ಕಾರ್ಯಕ್ರಮ. ಕೋಲಾರ ತಾಲೂಕು ನರಸಾಪುರ ಹೋಬಳಿಯ ಸೊಣ್ಣೇನಹಳ್ಳಿ ಗ್ರಾಮದಲ್ಲಿ ಐತಿಹಾಸಿಕ ಹೂವಿನ ಕರಗ ಮಹೋತ್ಸವದ ಪ್ರಯುಕ್ತ ಗ್ರಾಮದ ಕೋಲಾರಮ್ಮ ದೇವಿಗೆ ವಿಶೇಷ ಪೂಜೆ ಮತ್ತು ದೀಪೋತ್ಸವ ಮತ್ತು ತಂಬಿಟ್ಟು ದೀಪಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರಮ್ಮ ಆಲಯ ಸಮಿತಿ ಮತ್ತು ಜೇನುಗೂಡು ಗ್ರೂಪ್ ಸದಸ್ಯರು ಮತ್ತು ಅಧ್ಯಕ್ಷರು ಆಚರಣೆಯ ಕುರಿತು ಮಾತನಾಡಿದರು. ಅಂತ ಹೇಳಿ ಕೋಲಾರಮ್ಮನ ದೇವಸ್ಥಾನದ ಏನೇನು ಕಾರ್ಯಕ್ರಮಗಳು ನಡೀಇದೆ ಕೋಲಾರದಲ್ಲಿ ಆ ಎಲ್ಲಾ ಕಾರ್ಯಕ್ರಮಗಳು ನಾವು ಇಲ್ಲೂ ಮಾಡ್ತೀವಿ. ಯಾಕೆಂದ್ರೆ ನಾವು ಕೋಲಾರಮ್ಮನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿರೋದ್ರಿಂದ ಪ್ರತಿ ಕಾರ್ಯಕ್ರಮಗಳು ಕೋಲಾರದಲ್ಲಿ ಏನ್ ನಡೆಯುತ್ತೆ ಆವತ್ತಿನ ಪೂಜೆಗಳೆಲ್ಲ ಇಲ್ಲೂ ನಡೆಯುತ್ತೆ. ಅಲ್ಲಿ ಮೈನ್ ದೇವಸ್ಥಾನ ಹೆಸರು ಅಂತ ಕೋಲಾರಮ್ಮ ದೇವಸ್ಥಾನ ಇಲ್ಲ. ಅದು ನಾವು ವೆಂಕಟೇಶಪ್ಪ ಅಂತ, ನಾವು ಇದೇ ಊರಿನ ಪೂರ್ವಿಕರ ವಾಸ ಸ್ಥಳೀಕರು. ಆದರೆ ನಾವೀಗ ಬೇರೆ ಊರಲ್ಲಿ ವಾಸವಾಗಿದ್ದೇವೆ. ಆದರೆ ಇದು ಪೂರ್ವ ಇತಿಹಾಸ ಈ ಕರಗಕ್ಕೆ ಇದೆ, ಸೊಣ್ಣೇನಹಳ್ಳಿ ಕರಗಕ್ಕೆ. ಅದೇ ಈ ಕೋಲಾರಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು ಪೂರ್ವ ಇತಿಹಾಸ, ಚೋಳರ ಕಾಲದ್ದು ಇತಿಹಾಸ ಇದೆ. ಇದು ಮೂಲ ದೇವಸ್ಥಾನ ಕೋಲಾರದಲ್ಲಿ, ನಮ್ಮ ಮೂಲ ಕೋಲಾರ ಜಿಲ್ಲೆಯಲ್ಲಿ ಕೇಂದ್ರ ಸ್ಥಾನದಲ್ಲಿದೆ. ಆದರೆ ನಾವು ಇದು ನಮ್ಮ ಕುಟುಂಬಸ್ಥರೆಲ್ಲ ಸೇರಿ ನಮ್ಮ ಮನೆ ದೇವರು ಕೋಲಾರಮ್ಮ ಆಗಿರೋದ್ರಿಂದ, ಕುಲದೇವತೆ ಕೋಲಾರಮ್ಮ ಆಗಿರೋದ್ರಿಂದ ನಾವಿಲ್ಲಿ ಪ್ರತಿ ವರ್ಷನೂ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಕರಗದ ಮಹೋತ್ಸವ ಮತ್ತೆ ಈ ದೇವಾಲಯದ ಪ್ರತಿಷ್ಠಾಪನೆ ವಾರ್ಷಿಕೋತ್ಸವವನ್ನು ನಾವು ಈ ದಿನಾಂಕದಂದು ಹಮ್ಮಿಕೊಂಡಿರುತ್ತೇವೆ ಪ್ರತಿ ವರ್ಷನೂ. ಆದರೆ ಈ ಒಂದು ಕರಗಕ್ಕೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಬರೋ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಪ್ರತಿಯೊಂದು ಇರುತ್ತೆ. ಆದರೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಇವರಿಗೂ ಈ ಕರಗದ ಪರವಾಗಿ ನಾವು ಶುಭ ಕೋರುತ್ತೇವೆ. ಧನ್ಯವಾದಗಳು. ಕೃಷ್ಣಮೂರ್ತಿ ಅಂತ. ಇದು 3-4 ತಲಾಂತರದಿಂದ ಮಾಡಬೇಕು ಅಂತಿದ್ರು. ಊರಲ್ಲಿ ಚಿಕ್ಕದಾಗಿ ಒಂದು ಗುಡಿ ಇತ್ತು. ಅಲ್ಲಿಂದ ಅಮ್ಮನ ಇಲ್ಲಿಗೆ ಇದು ಮಾಡ್ಕೊಂಡಿಲ್ಲ ಅಮ್ಮನ. ಆಮೇಲೆ ಈ ಕಡೆ ಒಂದು ಚಿಕ್ಕದೊಂದು ದೇವಸ್ಥಾನ ಇದೆ, ಅಲ್ಲಿ ಮಾಡ್ಕೊಂಡ್ರಿ. ಆಮೇಲೆ ನಮ್ಮ ಸಂಘಟನೆಯವರೆಲ್ಲ ಸೇರಿ ಈ ಕೋಲಾರಮ್ಮ ದೇವಿ ಟ್ರಸ್ಟ್ ಇದೆ, ಜೇನುಗೂಡು ಗ್ರೂಪ್ ಅಂತಿದೆ, ಅವರೆಲ್ಲ ಮಾತಾಡ್ಕೊಂಡು ಮತ್ತೆ ಈ ಕಾಲಕ್ಕೆ ತಕ್ಕಂತೆ ನಾವು ಏನಾದರೂ ಸಿಂಪಲ್ ಆಗಿ ಮಾಡಬೇಕಂತ ಮಾಡಿ ಏನಷ್ಟು ಮಾತ್ರ ಮಾಡ್ಕೊಂಡಿದ್ದಾರೆ. ಇವಾಗ ದಿನನಿತ್ಯ ಶುಕ್ರವಾರ, ಮಂಗಳವಾರ, ಆಮೇಲೆ ಪೌರ್ಣಮಿ, ಅಮಾವಾಸ್ಯೆ ವಿಶೇಷ ಪೂಜೆ, ಅಲಂಕಾರ, ತೀರ್ಥ ಪ್ರಸಾದ, ಭಕ್ತಾದಿಗಳಿಗೆ ಅನ್ನಪ್ರಸಾದ ಎಲ್ಲ ಇರ್ತೈತೆ ಅಮಾವಾಸ್ಯೆ ಪೌರ್ಣಮಿಗೆ. ಆಮೇಲೆ ಎಲ್ಲ ಭಕ್ತಾದಿಗಳು ಅಮ್ಮನ ಇಷ್ಟಾರ್ಥದಿಂದ ಬಂದು ಅಮ್ಮನ ಇಷ್ಟಾರ್ಥಗಳು ಏನೇ ಕೋರ್ಕೊಂಡೋದ್ರು, ಮದುವೆ ಇಲ್ದವ್ರಿಗೆ ಕಂಕಣ ಭಾಗ್ಯ, ಮಕ್ಕಳು ಇಲ್ದವ್ರದ್ದೆ ಮಕ್ಕಳು ಭಾಗ್ಯ ಎಲ್ಲ ಪ್ರತಿಯೊಂದು ಅವ್ರ ಇಷ್ಟಾರ್ಥಗಳು, ಏನಾದರೂ ಕಷ್ಟ, ಏನಾದರೂ ಕೋರಿಕೆಗಳು ಅಮ್ಮನ ಮುಂದೆ ಬೇಡ್ಕೊಂಡು ಹೋಗ್ತಾರೆ. ಅದನ್ನ ನೆರವೇರಿಸ್ಕೊಂಡು ಬಂದಮೇಲೆ ಮತ್ತೆ ಅವರು ಅಮ್ಮನಿಗೊಂದು ಒಂದು ಅರಿಶಿನ ಕುಂಕುಮ ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾರೆ. ನಡೀತಾ ಇದೆ ದಿನನಿತ್ಯ. ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆಗಳೇನಾದರೂ ನಡೆಯುತ್ತಾ? ಯಾವ್ಯಾವ ಹಬ್ಬಕ್ಕೆ? ಮಾಮೂಲಿ ಎಲ್ಲ ಹಬ್ಬಕ್ಕೆ ಮಾಡ್ತೀರಿ. ಆಮೇಲೆ ಕಾರ್ತಿಕ ಮಾಸ ಕೊನೆಯ ದಿನದಲ್ಲಿ ಎಲ್ಲ ಜ್ಯೋತಿ ಆರಾಧನೆ ಇರ್ತೈತೆ. ಆಮೇಲೆ ಇದು ದಸರಾಗೆ ನವರಾತ್ರಿಗಳು ಅಂತ 9 ದಿನ ನವರಾತ್ರಿಗಳಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ಅಲಂಕಾರ ಇರುತ್ತೆ. ಸಂಜೆ ಒಳ್ಳೆ ತೀರ್ಥ ಪ್ರಸಾದ ಇರ್ತೈತೆ. ವಿಶೇಷವಾಗಿ ಅಮ್ಮನ ಆಶೀರ್ವಾದ. ದೀಪೋತ್ಸವ ಈಗ ಊರ ಜಾತ್ರೆ ನಡೀತೈತೆ. ಆವಾಗ ಊರ ದೀಪಗಳೆಲ್ಲ ಹಚ್ಕೊಂಡ್ಬರ್ತಾರೆ. ಆಮೇಲೆ ಮರಿ ಎಲ್ಲ ಕೊಡ್ಕೊಂಡು